ಈ ಬೆಳಗ್ಗೆಯಿಂದ ಎಷ್ಟು ಎಷ್ಟು ಖಜಾನೆ ಸಿಕ್ಕಿದೆ ಮಧುಬನದಲ್ಲಿ. ನೀವು ತುಂಬ್ಕೊಳ್ತಾ ಹೋಗಿ. ಮತ್ತು ನೀವು ಇಲ್ಲಿಂದ ಹೋದ್ಮೇಲೆ ನೀವು ಹಂಚುತ್ತಾ ಹೋಗಬೇಕು. ಟಾಪಿಕ್ ಏನಾಗಿದೆ, ತುಂಬ ಸುಂದರವಾದ ಟಾಪಿಕ್. ವಿಶ್ವ ಕಲ್ಯಾಣಕಾರಿ ಹೇಗೆ ಮಾಡ್ತೀವಿ ಮನಸ ಮೂಲಕ. ನನಗೆ ನೆನಪಾಗ್ತಾರೆ ಹೇಗೆ ಬ್ರಹ್ಮ ಬಾಬಾ ವಿದೇಶದಲ್ಲಿ ಬ್ರಹ್ಮ ಬಾಬಾ ಹೋಗೋದಾ ವಿದೇಶಕ್ಕೆ. ಬಾಬಾ ಅವರು ಇಲ್ಲೇ ಇದ್ರು, ಭಾರತದಲ್ಲೇ ಇದ್ರು. ಯಾರು? ಬ್ರಹ್ಮ ಬಾಬಾ ಅವರು. ದಾದಿ ಕೂಡ ಆಗಿನ ಸಮಯದಲ್ಲಿ ಮಹಾರಾಜರಿದ್ದು ತಮ್ಮ ಸ್ಥಾನ ಬಿಟ್ಟು ವಿದೇಶದಲ್ಲಿ ಇಲ್ಲಿ ರಾಜ್ಯ ಇತ್ತು, ಅಲ್ಲಿ ಹೋಗ್ತಾಯಿದ್ರು. ಮತ್ತು ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಬ್ರಹ್ಮ ಬಾಬಾ ಭಾರತ ಬಿಟ್ಟು ಎಲ್ಲೂ ಹೋಗಿಲ್ಲ. ಭಾರತದಲ್ಲೇ ಬ್ರಹ್ಮ ಬಾಬಾವರ ಒಂದು ಸೇವೆ ಮಾಡಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಶಿವಬಾಬಾ, ಬ್ರಹ್ಮ ಬಾಬಾ ಎಲ್ಲಿ ಸ್ಥಾನ ಆಗಿದೆ? ಯಾವುದು? ಭಾರತ ಆಗಿದೆ. ಮಮ್ಮ ಎಲ್ಲಿ ವಿದೇಶದಲ್ಲಿ ಹೋಗಿಲ್ಲ. ಹಾಗೆ ಮಾತಲ್ಲ, ಅವರು ವಿಶ್ವ ಕಲ್ಯಾಣಕಾರಿ ಮಾಡಬೇಕಂದ್ರೆ ವಿಶ್ವ ಭ್ರಮಣ ಮಾಡಬೇಕು ಅಂತ ಅಲ್ಲ, ಕೂತ್ಕೊಳ್ಳೋ ಜಾಗದಲ್ಲಿ ಮಾಡ್ಬೋದು. ಬ್ರಹ್ಮ ನಮಗೆ ಎಕ್ಸಾಂಪಲ್ ಆಗಿದ್ದಾರೆ. ಹೇಗೆ ಬಾಬಾ ಭಾರತದಲ್ಲಿ ಅಲ್ಲ, 1965 ಅವ್ಯಕ್ತ ಆದ ನಂತರ ಬಾಬಾರವರು ಪಾಂಡವದ ಆಚೆ ಏನಿದೆ ಗೇಟಿಂದ ಆಚೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ಹೊರಗಡೆನೇ ಇರ್ತಾಯಿದ್ರು ಪಾಂಡವದಲ್ಲಿ. ಒಮ್ಮೆ ರಾತ್ರಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ತುಂಬ ಇದು ರಿಕ್ವೆಸ್ಟ್ ಮಾಡಿದ ನಂತರ ಮ್ಯೂಸಿಯಂ ಸ್ಥಾನಕ್ಕೆ ನೋಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಾಬಾ ಅವರು ಪ್ರದರ್ಶನಿತ ಮಾತುಗಳನ್ನು ಹೇಳ್ತಾಯಿದ್ರು. ಮ್ಯೂಸಿಯಂನ ಮಾತುಗಳನ್ನು ಸ್ವಯಂ ಹೇಳ್ತಾಯಿದ್ರು. ಮುರಳಿಯ ವಿಷಯದಲ್ಲಿ ಬಾಬಾ ಒಮ್ಮೆ ನೀವು ಚಕ್ಕರ್ ಹೊಡೀರಿ ಅಂತ. ಜನ ಹೇಗಿರ್ತಾರೆ, ಏನಿರ್ತಾರೆ. ರಾತ್ರಿ 9 ಗಂಟೆಗೆ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಮ್ಯೂಸಿಯಮ್ಗೆ. ಬೇಗ ತೋರಿಸಿ, ಚರಿತ್ರೆ ಪ್ರದರ್ಶನ ಏನಿದೆ ಮ್ಯೂಸಿಯಂ ಇದೆ ಅದನ್ನು ತೋರಿಸಿ ಕರ್ಕೊಂಬರ್ತಾರೆ. 1960s ಆಗ ಹೋಟೆಲ್ ಇತ್ತು. ಬಾಬಾ ಪುನಃ ವಾಪಸ್ ಕರ್ಕೊಂಬರ್ತಾರೆ. ಭಾರತದಲ್ಲಿ ವಿಶೇಷವಾಗಿ ಅಬು ಪಾಂಡವ ಭವನ, ಅಲ್ಲಿ ಕೂಡ ಇಡೀ ವಿಶ್ವದ ಸೇವೆ ಮಾಡಿದರು. ಹೀಗೆ ಬೆಟ್ಟ ಗುಡ್ಡದಲ್ಲಿ ಹೋಗ್ತಾರೆ. ಆಬುದಲ್ಲಿ ಬಂದು ಅಂದರೆ ಸೇವಾರ್ಥವಾಗಿ ಬೇರೆ ಕಡೆ ಕಳಿಸ್ತಾರೆ. ಎಲ್ಲ ಅಣ್ಣಂದಿರಾಗಲಿ ಅಕ್ಕಂದಿರಾಗಲಿ. ಈ ರೀತಿ ಅನ್ನಿಸ್ತಾಯಿತ್ತು ಅವ್ರಿಗೆ. ಅನ್ನಿಸ್ತಾಯಿತ್ತು ದೂರ ಹೋದಾಗ ಬಾಬಾ ಅವರು ನನಗೆ ದೃಷ್ಟಿ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾಯಿತ್ತು. ಬಾಬಾ ಕೆಲವೊಮ್ಮೆ ಕೇಳ್ತಾರೆ, ಬಾಬಾ ಎಲ್ಲಿದ್ದಿ ಬಾಬಾ ಅಂತ. ಬಾಬಾ ಒಬ್ರಿಗಲ್ಲ, ಎಲ್ಲರಿಗೂ ಬಾಬಾ ಆಗಿದ್ದಾರೆ. ಬಾಬಾ ಅವರು ಅವ್ರಿಗೂ ಆತ್ಮಗಳಿಗೆ ಜಾಗೃತ ಮಾಡ್ತಾಯಿದ್ರು ಮನಸಾ ಸೇವೆ ಮೂಲಕ. ನಾವು ಈ ರೀತಿ ಸಂಕಲ್ಪ ಮಾಡೋಣ. ಸ್ಥಾನದ ಮಾತಲ್ಲ, ನಮ್ಮ ಸ್ಥಿತಿಯ ಮಾತಾಗಿದೆ. ನಮ್ಮ ಸ್ಥಿತಿಯ ಮೂಲಕ ವಿಶ್ವ ಕಲ್ಯಾಣಕಾರಿ ನಾವು ಆಗ್ತೀವಿ. ಆದರೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ, ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ, ಅಂದರೆ ಇನ್ಸ್ಟ್ರೂಮೆಂಟ್ ಇದ್ದಾಗ ಅದು ಟ್ಯೂನ್ನು ಅವಶ್ಯಕತೆ ಇರುತ್ತಲ್ವ. ಅವರು ಟ್ಯೂನ್ನು
ಚೇಂಜ್ ಮಾಡ್ತಾರೆ, ಪೌಡ್ರ್ ಹಾಕ್ತಾರೆ ಟ್ಯಾಬಲ್ ಮೇಲೆ. ಸೊ ಸಿಟ್ಟಾದವರು ಅವರು ಟೈಟ್ ಮಾಡ್ಕೊತಾರೆ, ಎಲ್ಲ ಚೆಕ್ ಮಾಡ್ತಾರೆ, ಇದು ಕರೆಕ್ಟಾಗಿದೋ ಇಲ್ವೋ, ಇದನ್ನು ಆ್ಯಕ್ಯುರೇಟ್ಗೋಸ್ಕರ ಎಲ್ಲ ತನೂ ಚೆಕ್ ಮಾಡ್ತಾರಲ್ವ. ಅದೇ ರೀತಿ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಯಾವುದೇ ಎಂಥ ಕಲಾಕಾರ ಆಗಿರಲಿ, ಅವರು ಇನ್ಸ್ಟ್ರೂಮೆಂಟು ಸರಿಗಿಲ್ಲ ಅಂದರೆ ಅವ್ರಿಗೆ ಒಳ್ಳೆ ಹಾಡು ಬರಲ್ಲ, ಫ್ಲೂಟ್ ಬರಲ್ಲ, ಮ್ಯೂಸಿಕ್ ಬರಲ್ಲ. ನಾವು ವಿಶ್ವದ ಸೇವಾದಾರಿಗಳಾಗಿದ್ದೀವಿ. ಬಾಬಾ ನಮ್ಮನ್ನು ಸೇವೆ ಮಾಡ್ತಾಯಿದೆ, ನಾವು ವಿಶ್ವದ ಸೇವೆಯನ್ನು ಮಾಡ್ತಾಯಿದ್ದೀವಿ. ನಾವೆಲ್ಲ ಬಾಬಾರ ಸುಂದರ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ. ನಮ್ಮ ಭವಿಷ್ಯ ಬಹಳ ಸುಂದರವಾಗಿರಲಿ, ನಾವು ವಿಶ್ವದ ಆಗಬೇಕಾಗಿದೆ. ಏಕೆ ಆಗಿದ್ದಾರೆ ಬ್ರಹ್ಮಬಾಬಾವರು. ಏಕೆ ಬಾಬಾ ಹೇಳ್ತಾರೆ, ನಮ್ಮದು ಏನು ಇನ್ಸ್ಟ್ರೂಮೆಂಟ್ ಇದೆ ತುಂಬ ಚೆನ್ನಾಗಿ ಇಟ್ಕೊಬೇಕು. ನಮ್ಮದು ಯಾವುದು ಇನ್ಸ್ಟ್ರೂಮೆಂಟು? ಆತ್ಮದ ಹೇಳ್ತಾರೆ, ಜ್ಞಾನದ ಇಂದ್ರಿಯ, ಮನಸ್ಸು, ಬುದ್ಧಿ, ಸಂಸ್ಕಾರ. ನಾವು ಮೂರು ಬಾಬನ ಮುಂದೆ ಇಟ್ಕೊಂಡು ಬಾಬನ ಮುಂದೆ ಸಮರ್ಪಣೆ ಮಾಡಿ, ಬಾಬಾ ಇದನ್ನು ಅಂದರೆ ಎಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಮೂಲಕ ಸೇವಾ ಆಗುತ್ತೆ. ಅದಕ್ಕೆ ನಾವು ಮನಸ್ಸನ್ನು ನಾವು ಏನು ಮಾಡಬೇಕು? ಶುದ್ಧ, ಶೀತಲ ಮಾಡ್ಕೊಬೇಕಾಗೋದು. ನಮ್ಮದು ಮನಸ್ಸು ಯಾವುದೇ ಕಾರಣದಲ್ಲಿ ಅತಲ ವಿತಲವಾಗಿರ್ತಿದೆ. ಬಾಬಾ ಯಾವ ರೀತಿ ಯೂಸ್ ಮಾಡ್ಕೊತಾರೆ ಆ ಥರ ಇದ್ದಾಗ? ನಮ್ಮನ್ನು ನಾವು ಪರೇಶಾನ್, ದುಃಖಿಗಳಾದಾಗ ಆಗುತ್ತಾ ರೀತಿ ಯಾವುದೇ ಕಾರಣದಿಂದ ಮನಸ್ಸಿನಲ್ಲಿ ಈರ್ಷ್ಯೆ ಆಗುತ್ತೆ, ಮತ್ತು ಆವೇಶ ಬರುತ್ತೆ. ಸಂದರ್ಭದ ಅನುಸಾರ ಏಕೆ ಮನಸ್ಸಿನ ಮೂಲಕ ಬಾಬಾ ಹೇಗೆ ಸೇವೆ ಮಾಡ್ತಾರೆ? ಅದಕ್ಕೋಸ್ಕರ ನಾವು ಮನಸ್ಸನ್ನು ಸ್ವಚ್ಛವಾಗಿ, ಶಾಂತವಾಗಿ ಅಥವಾ ಶೀತಲ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಬಾಬಾ ನಮ್ಮ ಜನ್ಮತಃ ಒಂದು ಸುಂದರವಾದ ದಿವ್ಯ ಬುದ್ಧಿಯ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಉಡುಗೊರೆ ಕೊಟ್ಟಿದ್ದಾರೆ. ಅದನ್ನು ಉಡುಗೊರೆನೇ ನಾವು ಭಗವಂತನನ್ನು ನಾವು ಗುರುತಿಸ್ಬೋದು, ಪರಿವಾರವನ್ನು ಗುರುತಿಸ್ಬೋದು, ಸ್ವಯಂ ಕೂಡ ಗುರುತಿಸ್ಬೋದು. ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಇದು ನಮ್ಮ ಒಂದು ಪರಿವಾರ ಆಗಿದ್ದೀವಂತ. ಬಾಬಾ ಏನು ಬುದ್ಧಿ ಕೊಟ್ಟಿದ್ದಾರೆ, ದಿವ್ಯ ಬುದ್ಧಿ, ನಮಗೆ ಅದು ಒಂದು ಪರಿಚಯ ಸಿಕ್ಕಿದೆ. ನಾವು ಈಶ್ವರ್ಯ ಸಂತಾನ, ಈಶ್ವರ್ಯ ಪರಿವಾರ ಆಗಿದ್ದೀವಿ. ನಾವು ಮಧುಬನದಲ್ಲಿ ಬರ್ತಿಲ್ಲ ಅಂದರೆ ಮಧುಬನದ ವೈಬ್ರೇಷನ್ ಮಿಸ್ ಆಗ್ತಿದೆ. ಅದಕ್ಕೋಸ್ಕರ ಪರಿವಾರದ ಏನು ವೈಬ್ರೇಷನ್, ಬೇಹದ್ದಿನ ವೈಬ್ರೇಷನ್ ದರ್ಶನ ಆಗುತ್ತೆ, ಅನುಭವ ಆಗುತ್ತೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಏನು ದಿವ್ಯ ಬುದ್ಧಿ ಏನು ಬಾಬಾ ಕೊಟ್ಟಿದ್ದಾರೆ, ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಗಿಫ್ಟ್ ಕೊಟ್ಟಿದ ಮೇಲೆ ಅದನ್ನು ನಾವು ಸಂಪಾಲನೆ ಮಾಡಬೇಕಲ್ವಾ? ಬಾಬಾ ನಮಗೆ ಆಲ್ರೆಡಿ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ನಾವು ತುಂಬ ಜೋಪಾನವಾಗಿ ಮಾಡಬೇಕಾಗಿದೆ. ಗಿಫ್ಟ್ ಕೊಟ್ಟವ್ರು ಅದು ಜವಾಬ್ದಾರಿ ಅಲ್ಲ, ಸಂಪಾದನೆ ಮಾಡೋದು, ಜೋಪಾನ ಮಾಡೋದು. ಸೊ ನಮ್ಮ ಜೋಪಾನ ಮಾಡೋದು ನಮ್ಮದು ಜವಾಬ್ದಾರಿ ಆಗಿದೆ. ನಮ್ಮ ಏನು ಬುದ್ಧಿನ ಸ್ವಚ್ಛ ಮಾಡ್ಕೊಳ್ಳೋದು, ಸ್ವಚ್ಛತೆ ಮಾಡ್ಕೊಳ್ಳೋದು ನಮ್ಮ ಮಾತಾಗಿದೆ. ಬುದ್ಧಿಯನ್ನು ಈ ರೀತಿ ಮಾಡ್ಕೊಂಡಿಲ್ಲ ಅಂದರೆ, ಸ್ವಚ್ಛ ಮಾಡ್ಕೊಂಡಿಲ್ಲ ಅಂದರೆ, ದಿವ್ಯ ಬುದ್ಧಿ ಏನು ಕೊಟ್ಟಿದ್ದಾರೆ ಕಡಿಮೆ ಆಗ್ತಾ ಹೋಗುತ್ತೆ. ಬಾಬಾ ಮಂತ್ರ ಏನಾಗಿದೆ? ಪರಚಿಂತನೆ, ಪರದರ್ಶನ, ಪರದೋಷ್, ಇದೆಲ್ಲ ಮಾತುಗಳಿಂದ ಏನಾಗುತ್ತೆ? ದೋಷ ಆಗುತ್ತೆ.
ಅವ್ರು ಮಾಡೋದು ನಾನು ಮಾಡಿದೆ. ಪರದೋಷದಿಂದ ನಮ್ಮ ಸ್ವಚ್ಛತೆ ಆಗಲ್ಲ. ನಾವು ಪ್ರತಿ ಮಾತಲ್ಲಿ ರಿಯಲೈಸೇಷನ್ ಮಾಡ್ತಾ ಇರ್ತೀವಿ, ಸ್ವಯಂನಲ್ಲಿ ಚಿಂತನೆ ಮಾಡ್ತೀವಿ, ಹೇಗೆ ಪರಿವರ್ತನೆ, ಹೇಗೆ ಬುದ್ಧಿ ಸ್ವಚ್ಛತೆ ಆಗುತ್ತೆ. ಪರದರ್ಶನ, ನೋಡೋದು ನೋಡದೇ ಇರಂಗಿರಿ. ಪರಚಿಂತನೆ, ಬಾಬಾ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದಾರಲ್ವ. ನಾವು ಇದನ್ನು ಚಿಂತನೆ ಮಾಡಿದಾಗ ನಾವು ಎಷ್ಟು ಮಾತುಗಳಿಂದ ನಾವು ಭಿನ್ನ ಆಗ್ತೀವಿ, ಫ್ರೀ ಆಗ್ತೀವಿ. ಸರ್ವ ಬಂಧನಗಳಿಂದ ಮುಕ್ತ ಆಗಬೇಕಾದ್ರೆ ಹೇಗೆ ಬಾಬಾ ಹೇಳ್ತಾರೆ, ಜೀವನ್ಮುಕ್ತಿಯ ಒಂದು ಅನುಭವ ಈಗ ಮಾಡಬೇಕಾಗಿದೆ. ನಾವು ಬುದ್ಧಿಯನ್ನು ಸ್ವಚ್ಛತೆಯಿಂದ ಇಟ್ಕೊಬೇಕಾಗುತ್ತೆ. ಎಷ್ಟು ನಾವು ಬುದ್ಧಿ ಸ್ವಚಿಂತನೆ ಮಾಡ್ತೀವಿ, ಜ್ಞಾನದ ಮನನ ಚಿಂತನೆ ಮಾಡ್ತೀವಿ, ಅಷ್ಟು ನಾವು ನಮ್ಮ ಬುದ್ಧಿ ಸ್ವಚ್ಛತೆ ಮತ್ತು ಶಕ್ತಿಶಾಲಿ ಆಗುತ್ತಾ ಹೋಗುತ್ತೆ. ಮನಸ್ಸು ಎಷ್ಟು ನಾವು ಗಮನ ಕೊಡ್ತೀವಿ, ಸಂಕಲ್ಪ ಶಕ್ತಿ ಹೆಚ್ಚಿಸ್ಕೊಳ್ತೀವಿ. ದಾದಿಯವರು ಬಾಬಾದವ್ರ ಮೊಮ್ಮವ್ರನ್ನ ಏನು ಮಾಡೋದು, ಭಗವಂತ ಇವರಿಬ್ಬರು ಕಳಿಸಿ ಅಂದರೆ ವಿಶ್ವದಲ್ಲಿ ಅವರು ಮನಸ್ಸಿನ ಬಾಬಾ ಅವರು ಸೂಕ್ಷ್ಮ ರೀತಿಯಲ್ಲಿ ಅವರು ವಿಶೇಷ ಕಾಮರ್ಯವನ್ನು ಮಾಡಿಸ್ಕೊಂಡ್ರು. ಅದು ಸಂಕಲ್ಪದಿಂದ ಅಂದರೆ ಪ್ರತಿ ಸಂಕಲ್ಪದ ಗಮನದಲ್ಲಿಟ್ಟುಕೊಂಡು ಹೋಗ್ತಾ ಇದ್ದು. ಸಂಕಲ್ಪ ಶಕ್ತಿ ವ್ಯರ್ಥದಲ್ಲಿ ಹೋಗ್ತಾ ಇದೆ ಅಂದರೆ ಎನರ್ಜಿ ಹೋಗುತ್ತೆ ಮತ್ತು ಪವರ್ ವೇಸ್ಟ್ ಆಗುತ್ತೆ. ನಮ್ಮ ಏನು ಖಜಾನೆ ಸಿಗಬೇಕಾಗದ್ದು ಅದೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಬೇಕು, ಶೀತಲ ಮಾಡ್ಕೊಬೇಕು. ಮತ್ತು ಒಂದೇ ಒಂದು ಸಾಧನೆ ಆಗಿದೆ, ಭಗವಂತನ ಒಂದು ಮುರಳಿ ಆಗಿದೆ. ಈಗ ಕೇಳಿ, ಯಾವುದೇ ಒಂದು ಮಾತು ಬರಲಿ, ಒಂದು ಕೊಡದಲ್ಲಿ ಗಲೀಜಿರುತ್ತೆ ನೀರು, ಅದನ್ನು ನಲ್ಲಿ ಬಿಟ್ಟಾಗ ನೀರು ತುಂಬಿ ಏನಾಗುತ್ತೆ, ಗಲೀಜು ನೀರೆಲ್ಲ ಆಚೆ ಹೋಗಿ ಶುದ್ಧ ನೀರು ಕೂತ್ಕೊಳ್ಳುತ್ತೆ. ಅದೇ ರೀತಿ ನಮ್ಮಲ್ಲಿ ಬಾಬಾ ಅವ್ರು ಕೊಟ್ಟಿರುವ ಜ್ಞಾನ, ಶಕ್ತಿ, ಗುಣಗಳು ಅದನ್ನೆಲ್ಲ ತುಂಬಿಕೊಂಡು ಹೋದಾಗ ಆಟೋಮೆಟಿಕ್ ಆಗಿ ಅದನ್ನು ಎಲ್ಲಿ ಇದೆ ಡೆಸ್ಟ್ ಏನಿದೆ ಅದೆಲ್ಲ ಆಚೆ ಹೋಗುತ್ತೆ. ನಮ್ಮ ಅನೇಕ ಜನ್ಮಗಳ ಒಂದು ಡೆಸ್ಟ್ ಇದೆ, ಅದೆಲ್ಲ ಹೋಗುತ್ತೆ. ಬಾಬಾ ಅವರ ಎಷ್ಟು ಮಧುರವಾದ ಜ್ಞಾನ ಕೊಟ್ಟಿದ್ದಾರಲ್ವ. ಶೀತಲ ಜ್ಞಾನದ ಒಂದು ಮಳೆ ನಮ್ಮ ಮೇಲೆ ಡೈಲಿ ಆಗ್ತಾರೆ. ಆ ಮಾತುಗಳಿಂದ ನಾವು ಚಿಂತನೆ ಮಾಡಿದಾಗ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಮನನ ಚಿಂತನೆ ಮಾಡಿದಾಗ ನಾವು ತುಂಬ ಶೀತಲ ಆಗ್ತೀವಿ. ಯಾರೇ ಬರಲಿ ನಮ್ಮ ಮುಂದೆ ಅಂದರೆ ಯಾವುದೇ ಮಾತು ತೊಗೊಂಡು ಬರಲಿ ಅದು ಕೂಡ ಕ್ಲಿಯರ್ ಆಗುತ್ತೆ. ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬುದ್ಧಿಯನ್ನು ದಿವ್ಯ ಮಾಡ್ಕೊಬೇಕಾಗುತ್ತೆ. ಆಗ ಏನಾಗುತ್ತೆ, ಸಂಸ್ಕಾರದ ಆಟೋಮೆಟಿಕಲಿ ಪರಿವರ್ತನೆ ಆಗೇ ಆಗುತ್ತೆ. ಪರಿವರ್ತನೆ ಮನಸ್ಸಿನ ಒಳಗಡೆ ಹೇಗೆ ಬಾಬಾ ಹೇಗೆ ಸಂಸ್ಕಾರ ಇದೆ. ಪ್ರಪಂಚದವರಿಗೆ ಗೊತ್ತಿಲ್ಲ ಯಾರು ಭಗವಂತ ಅಂತ. ಭಗವಂತನಿಗೂ ಸಂಸ್ಕಾರ ಇದೆ, ಬುದ್ಧಿನೂ ಇದೆ, ಮನಸ್ಸು ಇದೆ. ಪ್ರೇಮದ ಮಾತು ಮುರಳಿಯ ಮೂಲಕ ಕೊಡ್ತಾರಲ್ವ. ಭಗವಂತನನ್ನು ಹೇಳಲಾಗುತ್ತೆ, ಬುದ್ಧಿವಾನರಿಗೂ ಬುದ್ಧಿವಂತ. ಬಾಬಾ ಅವ್ರಿಗೆ ಶ್ರೇಷ್ಠ ಅಂತ ಬುದ್ಧಿ ಇದೆ ಅಲ್ವಾ. ಸಂಸ್ಕಾರ ಕೂಡ ಶ್ರೇಷ್ಠ ಆಗಿದೆ. ಎಲ್ಲರಿಗೂ ಕಲ್ಯಾಣ ಮಾಡೋದು, ಮಂಗಳಕಾರಿಯಾಗಿದ್ದಾರೆ, ಎಲ್ಲರಿಗೂ ಕಲ್ಯಾಣ ಆಗಬೇಕಾಗಿದೆ. ಏನು ಸಂಸ್ಕಾರ ಏನಿದೆ, ರಹಮ್ದಿಲ್ಲಾಗಿದ್ದಾರೆ. ಪರಿವರ್ತನೆ ನಾವು ಸರ್ವದ ಪ್ರತಿ ಕಲ್ಯಾಣ ಮಾಡೋದು, ಕಲ್ಯಾಣ ಭಾವ ಇರೋದು. ಒಂದು ವ್ಯಕ್ತಿಯ ಮೂಲಕ ಏನು ನೀರಿನ ಗ್ಲಾಸ್ ಇರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಗ್ಲಾಸು ಕೂಡ ಸ್ವಚ್ಛ ಅನಿಸುತ್ತೆ. ಆದರೆ ನಾನು ಒಂದು ಮಾತು ಹೇಳಿದಾಗ
ಒಂದು ಪಾಯ್ಸನ್ ಇದೆ ಒಂದು ಗ್ಲಾಸಲ್ಲಿ ನೀರಲ್ಲಿ, ಆಗ ಏನು ಮಾಡ್ತೀವಿ, ಇದನ್ನು ನನಗೇನು ಬೇಡ, ನಾನು ಕುಡಿಯೋಲ್ಲ ನೀರು, ನನಗೆ ನೀರು ಅವಶ್ಯಕತೆ ಇಲ್ಲ, ಕುಡಿಬೇಕು ಅನಿಸ್ತಾ ಇಲ್ಲ ನನಗೆ ಅಂತ ಅಂತೀವಿ. ಒಂದು ವಿಷ ಕೂಡ, ಒಂದು ಒಂದು ಹನಿ ವಿಷ ಕೂಡ ಒಂದು ಅವಗುಣದ ಮಾತಿರುತ್ತೆ ಪ್ರಪಂಚದಲ್ಲಿ, ಆಗ ವಿಶ್ವ ಕಲ್ಯಾಣ ಆಗುವುದಿಲ್ಲ. ಅದಕ್ಕೋಸ್ಕರ ಮಿಕ್ಸ್ಚರ್ ಏನಿದೆ ಅದು ವಿಶ್ವ ಕಲ್ಯಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನಸ್ಸು ಬುದ್ಧಿ ಇಲ್ಲ ತುಂಬ ಸ್ವಚ್ಛತೆ ಇರಬೇಕು, ಆಗ ವಿಶ್ವ ಕಲ್ಯಾಣ ಆಗುತ್ತೆ. ಸ್ವಚ್ಛತೆ ಇರಬೇಕು, ಎಷ್ಟು ಸ್ವಚ್ಛ ಆಗುತ್ತೆ ಮನಸ್ಸು ಬುದ್ಧಿ ಆತ್ಮ, ಅಷ್ಟು ಅದರ ಮೂಲಕ ಬಾಬಾ ಎಲ್ಲ ಕಾರ್ಯನೂ ಮಾಡಿಸ್ಕೊಳ್ತಾರೆ, ವಿಶ್ವದ ಕಲ್ಯಾಣ ಕಾರ್ಯನೂ ಮಾಡಿಸ್ಕೊಳ್ತಾರೆ ನಮ್ಮ ಮೂಲಕ ಆಗುತ್ತೆ. ನಾವು ಭಗವಂತನ ಸಹಯೋಗಿಗಳಾಗಿದ್ದೀವಿ. ನಾವು ನಮ್ಮ ಮೂಲಕ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೇವೆ. ಯಾವಾಗ ನಾವು ಸ್ವಚ್ಛತೆ ಇದ್ದಾಗ ನಾವು ಆಗ ಸಹಯೋಗಿಗಳಂತ ಹೇಳ್ತೀವಿ. ನಮ್ಮ ಸಂಕಲ್ಪ ಎಷ್ಟು ಶುದ್ಧ ಆಗುತ್ತೆ ಮನಸ್ಸು ಬುದ್ಧಿಯ ಸಂಸ್ಕಾರದ ಮೂಲಕ. ಬುದ್ಧಿ ಒಂದು ಮಾತು ಸಂಪಾದನೆ ಮಾಡ್ತೀವಿ. ಏಕೆ ಬಾಬಾ ಎಲ್ಲರಿಗೂ ಅನುಭವ ಆಗುತ್ತೆ. ಬಾಬಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳು ಹೇಗಿರ್ತಾರೆ, ಎಲ್ಲಿಂದ ಹಿಡ್ಕೊತಾರೆ ಅವ್ರನ್ನ, ಅವ್ರ ತಲೆ ನಮ್ಮ ಬುದ್ಧಿ ಕೂಡ ಒಂದು ಮಗು ಥರ. ನಮ್ಮದು ಬುದ್ಧಿ ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಸೂಕ್ಷ್ಮ ಆಗುತ್ತಿದೆ ನಮ್ಮ ಬುದ್ಧಿ ಕೂಡ, ಮನಸ್ಸು ಕೂಡ. ಇನ್ನು ಅಂದರೆ ಆ ಸಮಯದಲ್ಲಿ ಅವ್ರಿಗೆ ಮಕ್ಕಳ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆಗ ಮಕ್ಕಳೆಲ್ಲ ಸೆಂಟರ್ ಬರೋದು, ಮೊಮ್ಮಕ್ಕಳೆಲ್ಲ ಬರೋದು, ಅವರ ಚೇಷ್ಟೆ ಮತ್ತು ಅವರ ಮನಸ್ಸು, ಅವ್ರ ಬಗ್ಗೆ ಎಲ್ಲ ನೋಡ್ತಾಯಿದ್ರು. ಹೇಗೆ ಅವ್ರನ್ನ ಸಂಭಾಲನೆ ಮಾಡೋದ್ರಿಂದ ಅದು ಸ್ಕಿಲ್ ಅವ್ರಿಗೆ ಸಿಗುತ್ತೆ ಅಂದರೆ ಹೇಳಲಾಗುತ್ತೆ. ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಬಹಳ ಪ್ರೀತಿಯಿಂದ ಅದನ್ನು ಸರಿ ಮಾಡ್ಕೋಬೋದು. ಯಾವುದು ದಾರಿ ನಡಿಬೇಕಾಗಿದೆ, ಮನಸ್ಸು ಬುದ್ಧಿಯ ಸಹಯೋಗ ಸಿಗುತ್ತೆ ಹೇಳಲಾಗುತ್ತೆ ಅಲ್ವಾ. ನಮ್ಮ ಮಿತ್ರ ಯಾರಾಗಿದ್ದಾರೆ, ಮನಸ್ಸು. ಜೊತೆಗೆ ಒಂದು ಮಿತ್ರನೂ ಆಗಿದೆ, ಒಂದು ಶತ್ರುನೂ ಆಗಿದೆ. ಏಕೆ ಬುದ್ಧಿ ಸ್ಟ್ರಾಂಗು ಪ್ಯೂರ್ ಇಲ್ಲ ಅಂದರೆ ಆಗ ಶತ್ರು ಆಗುತ್ತೆ. ನಾವೆಷ್ಟು ನೆನ್ಪು ಮಾಡ್ತೀವಿ, ಹೇಗೆ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ, ಅದು ಯೋಗದಿಂದನೇ ಆಗೋದು. ಕರ್ಮದ ಮೂಲಕ, ಸಂಸ್ಕಾರದ ಮೂಲಕ ಪರಿವರ್ತನೆ ಆಗುತ್ತೆ. ನಾವು ಎಷ್ಟು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ನಾವು ಮುಳುಗಿರ್ತೀವಿ, ಸಂಕಲ್ಪ ಎಲ್ಲ ಮಾತುಗಳಿಂದ ನಾವು ಬರ್ತೀವಿ. ಕಲ್ಯಾಣದ ಮಾತು ಸಂಸ್ಕಾರ ಆಗುತ್ತಾ ಹೋಗುತ್ತೆ. ನನಗನ್ಸುತ್ತೆ ಏನು ಒಳಗಿನ ಮಾತು ಏನಿದೆ, ಈ ಮಾತುಗಳ ಮನಸ ಸೇವೆ ಮಾಡಬಹುದು. ಇಲ್ಲಾಂದರೆ ಇಷ್ಟು ಮಿಂಟು ಸರಿಗಿಲ್ಲ ಅಂದರೆ ಮನಸ ಸೇವೆ ಮಾಡಲು ಲಕ್ಷ್ಯ ಏನಿಟ್ಟಿದ್ದಾರೆ ಅದು ಪೂರ್ಣ ಮಾಡೋಕ್ಕಾಗಲ್ಲ. ಮನಸ ಸೇವೆಯಿಂದ ಇಂಥ ಒಳ್ಳೆ ಸೇವೆ ಆಗಿದೆ, ಇದು ಗುಪ್ತ ಸೇವೆ ಆಗಿದೆ. ಎಲ್ಲಿ ಸೇವೆ ಮಾಡಿದ್ವಿ, ಎಲ್ಲಿ ರಿಸಲ್ಟ್ ಬಂತು, ಇದು ಯೋಚನೆ ಮಾಡೋದು ಸಿಗುತ್ತೆ. 82 ಅಲ್ಲಿ
ಇಡೀ ವರ್ಷ ದಾದಿಯವರು ಲಂಡನ್ನಲ್ಲಿ ಚಿಕ್ಕ ಚಿಕ್ಕ ಮನೆಗಳಿರ್ತವೆ. ಸೊ ಲಿವಿಂಗ್ ಏರಿಯಾ ಇರುತ್ತೆ ಮತ್ತು ಬೆಡ್ರೂಮ್ಸ್ ಇರುತ್ತೆ. ಬಾಬಾ ಅವರ ಕಮರೆ, ಒಂದು ಸಿಟ್ಟಿಂಗ್ ರೂಮ್ ಇರುತ್ತೆ. ಸೊ ದಾದಿ ಅಷ್ಟು ಕಂಡೀಷನ್ ಅಷ್ಟು ಚೆನ್ನಾಗಿರಲ್ಲ. ಮೇಲಿಂದ ಕೆಳಗಡೆ ಬರ್ತಾರೆ ದಾದಿ 10-15 ನಿಮಿಷ. ಅಂದರೆ ವಿಚಾರ ಮಂಥನ ಏನಿದೆ ಬಾಬನ ಮುಂದೆ, ಬಾಬನ ಜ್ಞಾನದ ರತ್ನಗಳ ಸಂಬಂಧ ಒಂದು ವರ್ಷ ಆಗ ದಾದಿಯವರು ಇದು ಏನು ಮಧುಬನಕ್ಕೆ ಬರ್ತಾರೆ. ಬಾಬಾ ಸೈಲೆನ್ಸ್ ಇರ್ತಾರೆ. ಬಾಬಾ ದಾದಿಯವ್ರು ನೋಡ್ತಾರೆ. ಕೆಲವ್ರು ಕೇಳ್ತಾರೆ, ದಾದಿ ನೀವು ಇಡೀ ದಿನ ಏನು ಮಾಡ್ತೀರಾ ಅಂತ. ಒಂದು ಏನು ಕರಾಚಿ ಅಬು ಸೇವಾದಲ್ಲಿ ಹೋಗ್ತಾರೆ, ಏನು ಸಮಯ ಕಳೆದಿದ್ದಾರೆ. ಇದು ಮಾತಾಗಿದೆ. ಮೆಮೊರೀಸಲ್ಲಿ ಏನಿರುತ್ತೆ, ನಮ್ಮ ಮನಸ್ಸು ಬುದ್ಧಿ ಅಲ್ಲಾಡಿಸುತ್ತೆ. ನಾವು ಅಂದ್ಕೊಳ್ತಿರ್ತೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಮನಸ್ಸಿನಲ್ಲಿ ಅಂದರೆ ಹಳೇದೆಲ್ಲ ನೆನಪು ಬಂದಾಗ ಒಂದು ಸುಮಧುರವಾದ ನೆನಪುಗಳು, ಕೆಲವು ನೆನಪುಗಳು ಇರ್ತವೆ, ತುಂಬ ಹಲ್ಚಲ್ ಮಾಡುತ್ತೆ. ಅದು ದುಃಖದ ಫೀಲಿಂಗ್ ಬರುತ್ತೆ. 20 ವರ್ಷದ ಹಿಂದೆ ಮಾತಾಗಲಿ ಈಗ ನೆನಪು ಮಾಡಿದಾಗ, ದುಃಖದ ವಿಷಯ ನೆನಪು ಮಾಡಿದಾಗ ಅದು ಫೀಲ್ ಆಗುತ್ತಲ್ವ. ಕೆಲವೊಮ್ಮೆ ದಾದಿಯವರು 30 ವರ್ಷ 40 ವರ್ಷ 50 ವರ್ಷದ ಮಾತುಗಳು ಫ್ರೆಶ್ ಆಗ್ತಾಯಿತ್ತು. ಅದನ್ನು ರಿಕಾಲ್ ಮಾಡ್ತಾಯಿದ್ರು. ಬಾಬಾ ಅವರ ಸಂಘದ ಮಾತು, ಮಮ್ಮವರ ಮಾತು, ಪ್ರೀತಿ, ವಿಶ್ವಾಸ, ಪರಿವಾರದ ಮಾತು, ಅದನ್ನು ಇಮರ್ಜ್ ಮಾಡ್ತಾ ಒಳ್ಳೊಳ್ಳೆ ಮಾತುಗಳ ಮನಸ್ಸು ಸ್ವಚ್ಛ ಆಗುತ್ತೆ, ಫ್ರೆಶ್ ಆಗುತ್ತೆ, ಶುದ್ಧ ಆಗುತ್ತೆ. ಈಗ ಟ್ರಾಫಿಕ್ ಕಂಟ್ರೋಲು ಬಾಬಾದವ್ರನ್ನ ನೆನಪು ಮಾಡೋಣ. ನನಗೆ ಫೀಲಿಂಗ್ ಬಂತು, ಬರ್ತಾ ಇತ್ತು. ನನಗೆ ಬಾಬಾ ನನ್ನಿಂದ ಸೇವೆಯನ್ನು ಮಾಡಿಸ್ತಾ ಇದ್ದರು. ಮೊದಲು ಮನಸ ಸೇವೆಯ ತಯಾರಿಯಂತೂ ಆಗ್ತದೆ. ಮನಸ ಸೇವೆಯನ್ನು ಮಾಡಿದಾಗ ಬಹಳ ಒಳ್ಳೆಯ ಫೀಲಿಂಗ್ ಬರ್ತದೆ, ಅನುಭವ ಆಗ್ತದೆ. ಎಲ್ಲಿ ಮಾಡಿಸ್ತಾರೆ, ಏನು ಮಾಡಿಸ್ತಾರೆ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಆದರೆ ಸೇವೆಯ ಫಲ ಮಾತ್ರ ಅವಶ್ಯವಾಗಿ ಸಿಕ್ಕಿಯೇ ಸಿಗ್ತದೆ. ಅದು ಖುಷಿಯ ಫೀಲಿಂಗ್ ಅಂತೂ ಉಳಿತದೆ. ದಾದಿಯವರು ಇಡೀ ವರ್ಷ ಸೇವೆಯಂತೂ ಕಡಿಮೆ ಮಾಡಿದ್ದಾರೆ, ಆದರೆ ಮನಸ ಸೇವೆಯಂತೂ ನಿರಂತರವಾಗಿ ಮಾಡ್ತಾನೇ ಇದ್ದರು. ಅದೇ ರೀತಿಯಲ್ಲಿ ನಾವು ಸಹ ಮನಸ್ಸನ್ನು ಮೊದಲೇ ತಯಾರು ಮಾಡಿಟ್ಕೊಳ್ಬೇಕು. ಕಳೆದು ಹೋದಂತಹ ಮಾತುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಬಹಳ ಜಮಾ ಮಾಡಿಟ್ಕೊಳ್ತೀವಿ. ಭಗವಂತನಿಗೆ ನಾವು ಹೇಳ್ತೇವೆ, ನಮ್ಮ ಅವಗುಣಗಳನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡ ಅಂತ ಹೇಳಿ. ಆದರೆ ಭಗವಂತನಿಗೆ ಹೇಳ್ತೇವೆ, ನನ್ನ ಮಾತುಗಳನ್ನು ಮನಸ್ಸಲ್ಲಿ ಬೇಡ ಅಂತ. ಆದರೆ ನಾವು ಮಾತ್ರ ಅನೇಕ ಮಾತುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತೀವಿ. ಮನಸ್ಸಲ್ಲಿ ಏನು ವಿಚಾರಗಳನ್ನು ಇಟ್ಕೊಳ್ತೇವೆ ಅದರಿಂದ ನಮಗೆ ಬಹಳ ದುಃಖನೂ ಫೀಲ್ ಆಗ್ತದೆ ಮತ್ತು ಪುರುಷಾರ್ಥದಲ್ಲಿ ಢೀಲಾಪನ್ ಬರ್ತದೆ. ನಾವು ಸಹ ಇವಾಗ ಸೇವೆಯನ್ನು ಮಾಡಬೇಕು. ಅದು ಮನಸ್ಸಿಗೆ ನಾಟುವಂತೆ ಇರಬೇಕು. ತಮ್ಮೆಲ್ಲರಿಗೂ ಸಹ ಒಂದು ವಿಷಯ ಗೊತ್ತಿದೆ, ಅದರಿಂದಾದರೂ ಸಮಸ್ಯೆ ಜೀವನದಲ್ಲಿ ಬಂದಾಗ ನಮ್ಮ ಬುದ್ಧಿಯಲ್ಲಿರುವ ಅನೇಕ ವಿಚಾರಗಳು ಎಲ್ಲೋ ಮರೆತು ಹೋಗ್ಬಿಡ್ತವೆ. ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಬಾಬಾ ಹೇಗೆ ಕಲ್ಯಾಣಕಾರಿಯಾಗಿದ್ದಾರೆ, ಹಾಗೆ ಬಾಬನ ಜೊತೆಗೆ ಡ್ರಾಮಾ ಅನ್ನುವಂಥ ಒಂದು ಶಕ್ತಿನೂ ಇದೆ. ಡ್ರಾಮಾನೂ ಸಹ
ಬಾಬನ ಹಾಗೇ ಅಷ್ಟೇ ಕಲ್ಯಾಣಕಾರಿಯಾಗಿದೆ. ಯಾರಾದರೂ ಏನಾದರೂ ಅಂದುಬಿಟ್ರು ನನ್ನ ಮನಸ್ಸು ಆ ಕಡೆಗೆ ಓಡುತ್ತಾ ಇದೆ ಅಂತ ಇಟ್ಕೊಳ್ಳಿ, ನಾವು ಎಲ್ಲಿವರೆಗೆ ಕಲ್ಯಾಣಕಾರಿಯಾಗಿರೋಕ್ಕೆ ಸಾಧ್ಯ? ಯಾವುದೋ ಕೆಲವೊಂದು ದೃಶ್ಯಗಳನ್ನು ನೋಡಿದ್ವಿ, ಅದರಿಂದ ನನ್ನ ಮನಸ್ಸು ಏರ್ಪೇರಾಯಿತು ಅಂತ ಇಟ್ಕೊಳ್ಳಿ, ಆಗ ಸೇವೆಯಂತೂ ಮಾಡಲಿಕ್ಕಾಗಲ್ಲ ಮತ್ತು ಸ್ವಯಂನ ಸ್ಥಿತಿಯೂ ಸಹ ಏರ್ಪೇರಾಗ್ತಾ ಇರ್ತದೆ. ಅದರಿಂದ ಎಲ್ಲಿವರೆಗೆ ನಾವು ನಮ್ಮನ್ನು ಅಚಲ ಅಡೋಲ ಎಲ್ಲಿವರೆಗೆ ಮಾಡಿಕೊಳ್ಳಲ್ಲ, ಅಲ್ಲಿವರೆಗೂ ನಾವು ಅನ್ಯ ಆತ್ಮರುಗಳ ಸೇವೆ ಏನು ಮಾಡಲಿಕ್ಕಾಗುತ್ತೆ? ನಾನು ಬಂದಾಗ ಕರುಣಾಭಾಯಿಯವರ ಮಾತುಗಳನ್ನು ಕೇಳ್ತಾ ಇದ್ದೆ. ಇನ್ನು ಮುಂದೆ ಇನ್ನೇನೇನು ದೃಶ್ಯಗಳು ಬರುವಂಥದ್ದಿದೆ ಅಂತ ಹೇಳಿ. ಇವತ್ತು ಪ್ರಕೃತಿಯ ವಿಕೋಪಗಳು ಕೆಲವು ಕಡೆ ನಡೀತಾ ಇವೆ, ಆದರೆ ಹೆಚ್ಚಾಗಿ ಬ್ರಾಹ್ಮಣ ಪರಿವಾರ ಅಂತೂ ಇದರಲ್ಲಿ ಸೇಫಾಗೇನೋ ಇದ್ದಾರೆ. ನಾನು ಹೇಳೋದು ಸರಿ ತಾನೆ? ಎಲ್ಲರೂ ಸಹ ಅಲ್ಲಲ್ಲೇ ನೀವು ಇರೋ ಜಾಗದಲ್ಲಿ ಬಹಳ ಸೇಫಾಗಿಯೇ ಸುಖಿಯಾಗಿಯೇ ಇದ್ದೀರಿ. ಅದರಿಂದ ಬಾಬನಿಗೆ ಥ್ಯಾಂಕ್ಸ್ ಅಂತೂ ಹೇಳಬೇಕು. ಕಲಿಯುಗದ ಅಂತ್ಯದವರೆಗೂ ಸಹ ಬಾಬಾ ನಮ್ಮನ್ನು ಬಹಳ ಖುಷಿಯಾಗಿಟ್ಟಿದ್ದಾರೆ. ಆದರೆ ಯಾವುದಾದ್ರೊಂದು ಸಣ್ಣ ಪುಟ್ಟ ವಿಷಯಗಳು ಬಂದಾಗ, ಪರಿಸ್ಥಿತಿ ಬಂದಾಗ ನಾವು ಅದೇ ರೀತಿಯಲ್ಲಿ ಯೋಚನೆ ಮಾಡ್ತೀವ? 1 ನಿಮಿಷದ ನಂತರ, 5 ನಿಮಿಷದ ನಂತರ, 1 ತಾಸಿನ ನಂತರ ನಾವು ಯೋಚನೆ ಮಾಡ್ತೀವಿ ಇದು ಭಾಳ ಕಲ್ಯಾಣನೇ ಇದೆ ಅಂಥೇಳಿ. 1 ವರ್ಷದ ನಂತರ ಯೋಚನೆ ಮಾಡಿದಾಗ ಹಿಂದೆ ಏನು ನಡೆದಿತ್ತು ಆ ಟೈಮ್ನಲ್ಲಿ ನನಗೇನು ನೆನಪಾಗಿಲ್ಲ, ಆದರೆ ಆಮೇಲೆ ನೆನಪು ಮಾಡಿಕೊಂಡಾಗ ಇದು ಭಾಳ ಒಳ್ಳೆಯದೇ ಆಯಿತು, ಇದರಲ್ಲಿ ಕಲ್ಯಾಣವಿದೆ ಅಂತ ಹೇಳಿ ಈಗ ಅನ್ನಿಸ್ತು ಅಂತ ಹೇಳ್ತೇವೆ. ಆದರೆ 1 ವರ್ಷ ಅಂದರೆ ಅದು ಭಾಳ ಟೂ ಮಚ್ ಆಯ್ತಲ್ವ, ಭಾಳ ಸುದೀರ್ಘ ಸಮಯ. ಬಾಬಾ ಅಂತೂ ಹೇಳ್ತಾರೆ ಸಂಗಮ ಯುಗದ ಒಂದೊಂದು ಗಳಿಗೆನೂ ಸಹ ಬಹಳ ವ್ಯಾಲ್ಯೂಯಬಲ್, ಅಮೂಲ್ಯವಾದದ್ದು ಅಂತ. ಎಷ್ಟು ಸಮಯ ಹೇಗೆ ಡ್ರಾಮಾ ಕಲ್ಯಾಣಕಾರಿಯಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಬಹಳ ಸಮಯ ತಗೊಳ್ತಿದ್ದೀವಿ. ಆದರೆ ಅಷ್ಟು ಸಮಯ ದುಃಖ ಶಾಂತಿಯಲ್ಲಿ ಕಳೀತೀವಿ, ಮನಸ್ಸಿನಲ್ಲಿ ಏರುಪೇರು ಆಗ್ತಾ ಇರ್ತದೆ. ಅಂದರೆ ಆ ಟೈಮ್ನಲ್ಲಿ ಬಾಬನ ಜೊತೆಯಲ್ಲಿ ಯೋಗವನ್ನು ಜೋಡಿಸ್ಲಿಕ್ಕಾಗುತ್ತಾ? ಭಕ್ತಿಯಲ್ಲಿ ಹೇಳ್ತಾರೆ ಸುಖದಲ್ಲಿ ಯಾರೂ ಸ್ಮರಣೆ ಮಾಡಲ್ಲ, ದುಃಖದಲ್ಲೇ ಸ್ಮರಿಸೋದು ಅಂತ ಹೇಳ್ತಾರೆ. ಆದರೆ ಜ್ಞಾನದಲ್ಲಿ ಏನು ಅನುಭವ ಇದೆ ಅಂದರೆ, ಯಾವ ಗಳಿಗೆಯಲ್ಲಿ ಆತ್ಮ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಸ್ಥಿತ ಮಾಡಿಕೊಳ್ತದೆ, ಆ ಸಮಯದಲ್ಲಿ ಬಾಬನಿಗೆ ನಾವು ಭಾಳ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಭಾಳ ಸುಂದರವಾದಂಥ ಅನುಭವ ಆಗ್ತದೆ, ಬಾಬನ ಮೇಲೆ ಪ್ರೀತಿ ಹೆಚ್ಚಾಗ್ತದೆ. ಯಾವ ಗಳಿಗೆಯಲ್ಲಿ ಜ್ಞಾನವನ್ನು ಮರಿತೇವೆ, ಮನಸ್ಸು ವಿಚಲಿತ ಆಯಿತು, ಆ ಒಂದು ಗಳಿಗೆಯ ದುಃಖದಲ್ಲಿ ಚಿರಾಡ್ತಾ ಬಾಬನ ನೆನಪು ಮಾಡ್ತೀವಿ. ಬಾಬಾ ನೀನು ಯಾಕೆ ನನಗೆ ಸಹಯೋಗ ಕೊಡ್ತಾ ಇಲ್ಲ, ನೀನು ಏನು ಮಾಡ್ತಿದ್ದೀಯಾ ಅಂತ ಹೇಳಿ ನೆನಪು ಮಾಡ್ತೀವಿ. ಆದರೆ ಆ ಸಮಯದಲ್ಲಿ ಪ್ರೀತಿಯ ಸಂಬಂಧ ಅಂತೂ ಇರಲ್ಲ, ಆದರೆ ದುಃಖದಲ್ಲಿ ಚೀರಾಡ್ತಾ ಇರ್ತೇವೆ. ಇದು ಭಕ್ತಿ ಅನುಭವ ಇದ್ದಂಗೆ ಅನಿಸುತ್ತೆ. ಆದರೆ ಜ್ಞಾನದ ಅನುಭವ ಅಂದರೆ ಅದರಲ್ಲಿ ಸುಖದ ಅನುಭವ, ಬಹಳ ಬಾಬನ ಪ್ರೀತಿ ಅನುಭವ ಆಗ್ತದೆ, ಆಶೀರ್ವಾದದ ಅನುಭವ ಆಗ್ತದೆ. ಅದರಿಂದ ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಆ ಕಲ್ಯಾಣದಲ್ಲಿ ಇವಾಗ ಸದ್ಯಕ್ಕೇನೂ ಸಹ ಅರ್ಥ ಆಗಲ್ಲ, ಆದರೆ ನಿಶ್ಚಯ ಇಟ್ಕೊಳ್ಬೇಕು. ಮುಂದೇನು ಆಗೋದಿದೆ ಅಂತ ಈಗ ಸದ್ಯಕ್ಕಂತೂ ಏನೂ ಗೊತ್ತಾಗಲ್ಲ, ಆದರೆ ವಿಶ್ವಾಸ ಅಂತೂ ಇಡಬೇಕು. ಡ್ರಾಮಾದ ಪ್ರತಿಯೊಂದು ದೃಶ್ಯನೂ ಸಹ ಅವಶ್ಯವಾಗಿ ಕಲ್ಯಾಣಕಾರಿಯಾಗಿದೆ. ಆವಾಗ ತಕ್ಷಣವೇ ನೆನಪು ಮಾಡ್ಕೊಳ್ತೀವಿ ಏನಿದರಲ್ಲಿ ಲಾಭ ಇದೆ. ತಕ್ಷಣವೇ ಅನೇಕ ಪ್ರಕಾರದ ವಿಚಾರಗಳು ಬರಲಿಕ್ಕೆ ಶುರು ಆಗ್ತವೆ. ಡ್ರಾಮಾ ಕಲ್ಯಾಣಕಾರಿ ಅನ್ನೋದನ್ನು ನೆನಪು ಮಾಡ್ಕೊಳ್ತಿದ್ದ ಹಾಗೆ ಆ ಕಲ್ಯಾಣದ ವಿಚಾರಗಳೆಲ್ಲವೂ ಸಹ ನೆನಪಾಗ್ಲಿಕ್ಕೆ ಶುರು ಆಗುತ್ತೆ. ಅದರಿಂದ ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಬೇಕು ಮತ್ತು ಈ ಡ್ರಾಮಾದ ವಿಷಯವನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಜಾನಕಿ ದಾದಿಯವರು ಹೇಳ್ತಾರೆ, ಜ್ಞಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹಳೆಯ ಸಂಸ್ಕಾರಗಳು ನಿಮ್ಮನ್ನು ಯೂಸ್ ಮಾಡ್ಕೊಳ್ತವೆ ಅಂತ ಹೇಳ್ತಾಯಿದ್ರು.
ಒಂದು ಕಡೆ ನಾವೆಲ್ಲರೂ ಸಹ ಪುರುಷಾರ್ಥವನ್ನು ಮಾಡ್ತೀವಿ, ನಾವು ಹಳೆ ಸಂಸ್ಕಾರಗಳನ್ನು ನಾವು ಬಿಡಬೇಕು ಅಂತ. ಆದರೆ ಮತ್ತೊಂದು ಕಡೆ ನಾವು ನಮ್ಮ ತಪ್ಪು ವಿಚಾರಗಳಿಂದ ನಾವು ಹಳೆ ಸಂಸ್ಕಾರಗಳ ಆಹ್ವಾನ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಹಳೆ ಸಂಸ್ಕಾರಗಳನ್ನು ಬಿಡಬೇಕಾಗಿದೆ ಮತ್ತು ಜ್ಞಾನ ಬುದ್ಧಿ ಯೋಗ ಬಲದಿಂದ ಮತ್ತು ನಮ್ಮ ಮನಸ್ಥಿತಿಯಿಂದ ಸದಾ ಅಚಲ ಅಡೋಲ ಸ್ಥಿತಿಯಿಂದ ಸದಾ ಮುಂದುವರಿತಾ ಇರಬೇಕು. ಹಿಂದಿನ ತಿಂಗಳಲ್ಲಿ ಬಾಬಾ ಏಕಾಗ್ರತೆಯ ಅನೇಕ ವಿಚಾರಗಳನ್ನು ಹೇಳಿದರು. ಅವ್ಯಕ್ತ ಇಶಾರೆಯಲ್ಲಿ ಏಕಾಂತ ಪ್ರಿಯ ಮತ್ತು ನಮ್ಮ ಸ್ಥಿತಿಯನ್ನು ಏಕತೆ ಹೇಗಿಟ್ಕೊಳ್ಬೇಕು. ಆದರೆ ಏಕಾಗ್ರತೆ ಎಲ್ಲಿವರೆಗೆ ನಮ್ಮ ಬುದ್ಧಿ ಏಕಾಗ್ರ ಆಗಲ್ಲ ಅಲ್ಲಿವರೆಗೆ ಮನಸ್ಸು ಸ್ಥಿರ ಆಗೋದಿಲ್ಲ. ಅಂದಾಗ ಯೋಗ ಹೇಗೆ ಹಿಡಿತದೆ? ಮತ್ತು ಯೋಗ ಹಿಡಿಲಿಲ್ಲ ಅಂದರೆ ಮನಸ್ಸ ಸೇವೆ ಮಾಡೋಕ್ಕಾಗುತ್ತಾ? ಮನಸ್ಸು ಚಂಚಲ ಆಗ್ತಾ ಇದೆ ಅಂದರೆ ಮನಸ್ಸ ಸೇವೆ ಹೇಗೆ ಮಾಡ್ತೀರಿ? ಬುದ್ಧಿಯ ಏಕಾಗ್ರತೆ ಕೇವಲ ಯೋಗ ಮಾಡುವಾಗ ಅಷ್ಟೇ ಅಲ್ಲ, ಇಡೀ ದಿನದ ವಿಷಯ ಇದು. ನಾವು ಏನೇ ಮಾಡ್ತಾಯಿದ್ರು, ಏನೇ ಕೇಳ್ತಾಯಿದ್ರು, ಆ ಸಮಯದಲ್ಲಿಯೂ ಸಹ ಬುದ್ಧಿ ಸ್ಥಿರವಾಗಿದೆಯಾ? ಸಂಪೂರ್ಣ ಏಕಾಗ್ರವಾಗಿ ಮತ್ತೊಬ್ಬರ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಬಾಬನ ಸಂಕಲ್ಪಗಳನ್ನು ಕ್ಯಾಚ್ ಮಾಡ್ಕೊಳ್ತಾ ಅವರಿಗೆ ಸಲಹೆಯನ್ನು ಕೊಡಲಿಕ್ಕಾಗುತ್ತಾ? ಬುದ್ಧಿ ಚಂಚಲ ಆಗ್ತಾ ಇದ್ದರೆ ಬಾಬನ ಶಕ್ತಿನ ಕ್ಯಾಚ್ ಮಾಡ್ಕೊಳ್ಳಿಕ್ಕಾಗಲ್ಲ. ಮತ್ತು ಮುರಳಿಯಲ್ಲಿ ಅವ್ಯಕ್ತ ಸೂಚನೆ ಅನ್ನುವಂಥ ಹೆಸರು ಸಹ ಇದೆ. ಆದ್ದರಿಂದ ನಮ್ಮ ಮನಸ್ಥಿತಿಯನ್ನು ಏಕಾಗ್ರ ಮಾಡಿಕೊಳ್ಬೇಕು. ಬುದ್ಧಿಯ ಯೋಗ ಬಾಬನ ಜೊತೆಯಲ್ಲಿ ಇತ್ತು ಅಂತಂದರೆ ಆಗ ಮಾತ್ರ ಬಾಬನಿಂದ ಕರೆಂಟ್ ಬರೋದಕ್ಕೆ ಸಾಧ್ಯ. ಏಕಾಗ್ರತೆ ಇಲ್ಲ ಅಂದರೆ ಕರೆಂಟ್ ಬರೋದಕ್ಕೆ ಸಾಧ್ಯವಿಲ್ಲ. ತಾವೆಲ್ಲರೂ ಸಹ ಮನೆಯ ಕೆಲಸಗಳನ್ನು ಮಾಡಿಸ್ತೀರಾ? ನೀವೆಲ್ಲ ನೋಡಿರ್ಬೋದು. ಸ್ವಿಚ್ ಒಂದು ವೇಳೆ ಲೂಸ್ ಆಗಿತ್ತು ಅಂದರೆ ಅಥವಾ ಸಾಕೆಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ, ಲೂಸ್ ಆಗಿತ್ತು ಅಂದರೆ ಲೈಟ್ ಹತ್ತೋದಿಲ್ಲ, ಫೋನ್ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಸಂಪೂರ್ಣ ನಮ್ಮ ಮನಸ್ಸಿನ ಸ್ಥಿರತೆ, ಬುದ್ಧಿಯ ಏಕಾಗ್ರತೆ, ಒಂದು ಕನೆಕ್ಷನಿಂದ ಬಾಬಾ ಏನು ನಮಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಆ ಶಕ್ತಿಯಿಂದ ಅನ್ಯ ಆತ್ಮರುಗಳ ಸೇವೆಯನ್ನು ಸಹ ನಾವು ಮಾಡಬೇಕು. ಡ್ರಾಮಾದ ಜ್ಞಾನ ಹಾಗೆ ನೋಡಿದರೆ ಪ್ರತಿಯೊಂದು ಜ್ಞಾನದ ವಿಚಾರ ಬಹಳ ಅಮೂಲ್ಯನೇ. ಆದರೆ ಡ್ರಾಮಾದ ಜ್ಞಾನ ನಮಗೆ ಬಹಳ ಬಹಳ ಅವಶ್ಯಕ. ಇದು ಬುದ್ಧಿಯನ್ನು ಏಕಾಗ್ರ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಕೇವಲ ಫುಲ್ ಸ್ಟಾಪ್ ಒಂದೇ ಅಲ್ಲ, ನಾನು ಈ ವಿಷಯದ ಬಗ್ಗೆ ಯೋಚಿಸಬಾರ್ದು ಅಂತ ಅಂದ್ಕೊಳ್ಳೋದಷ್ಟೇ ಅಲ್ಲ, ಆದರೆ ಆ ಯೋಚನೆಯನ್ನು ಸಂಕಲ್ಪವನ್ನು ಬದಲಾವಣೆ ಮಾಡಿಕೊಳ್ಬೇಕು. ಇದರಿಂದ ಏನು ಲಾಭ ಆಗ್ತದೆ? ಇದರಲ್ಲಿ ಏನು ಕಲ್ಯಾಣ ಆಗುತ್ತೆ ನಮಗೆ? ಹೇಗೆ ಡ್ರಾಮವನ್ನು ಕಲ್ಯಾಣಕಾರಿ ಅಂತ ತಿಳ್ಕೊಂಡಿದ್ದೆ ಆದರೆ ನಮ್ಮಲ್ಲಿ ಒಂದು ಶಕ್ತಿ ಬರ್ತದೆ ಸಂಕಲ್ಪವನ್ನು ಬದಲಾವಣೆ ಮಾಡ್ಕೊಳ್ಳೋವಂಥದ್ದು. ಅದರಿಂದ ಮನಸ ಸೇವೆಯ ಪ್ರಾಕ್ಟೀಸನ್ನು ನಾವು ಮಾಡಬೇಕು. ಒಂದು ಸಲ ಬಾಬಾ ತಿಳಿಸಿದರು, ಕನಿಷ್ಠ ಪ್ರತಿದಿನದಲ್ಲಿ 5 ನಿಮಿಷವಾದ್ರೂ ಮನಸ ಸೇವೆ ಯಾರು ಮಾಡ್ತೀರಿ ಕೈ ಎತ್ತಿರಿ ಅಂತ ಹೇಳಿದರು ಬಾಬಾ. ದಿನದಲ್ಲಿ ಕನಿಷ್ಠ 5 ನಿಮಿಷವಾದ್ರೂ ಮನಸ ಸೇವೆ ಮಾಡುವಂಥವ್ರು, ತನ್ನ ಸ್ವಯಂಗಾಗಿ ಮಾಡುವಂಥವ್ರಲ್ಲ, ಮನಸ ಸೇವೆಗಾಗಿ ಮಾಡುವಂಥವ್ರು. 5 ನಿಮಿಷವಾದ್ರೂ ನಾವು ವಿಶ್ವ ಸೇವೆ, ಮನಸ ಸೇವೆ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಾವು ಹೇಗೆ ಬಾಬನಿಗೆ ಸಹಯೋಗಿ ಆಗೋಕ್ಕೆ ಸಾಧ್ಯ? ಇದು ಬಹಳ ಚಿಕ್ಕದಾದಂಥ ಒಂದು ಸಹಯೋಗ. ನೀವು ಪ್ರಕೃತಿ ಹಾಗೂ ಪಂಚತತ್ವಗಳ ಸೇವೆ 2-3 ನಿಮಿಷ, 5 ನಿಮಿಷ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 5 ನಿಮಿಷವಾದರೂ ಕನಿಷ್ಠ ಮಾಡಬೇಕು. ಪ್ರಕೃತಿ ಸೇವೆ, ಪ್ರಕೃತಿ ಇಡೀ ಜಗತ್ತಿನ ಪ್ರಕೃತಿ ಯಾವುದೇ ಇರ್ಬೋದು, ನೀವು 5 ನಿಮಿಷವಾದ್ರೂ ಮನಸಾ ಸೇವೆಯನ್ನು ಮಾಡಿದ್ದೇ ಆದರೆ ತಮ್ಮ ಸಮ್ಮುಖದಲ್ಲಿ ಪ್ರಕೃತಿ ನಿಮಗೆ ಯಾವುದು ಸಹ ಯಾವುದೇ ರೀತಿಯ ದುಃಖವನ್ನು ಕೊಡಲ್ಲ.
ಜಗತ್ತಿನ ಜನರಿಗೆ ಭಯ ಇದೆ. ಕೆಲವು ಕಡೆ ನೀರಿನ ಭಯ, ಮತ್ತೊಂದು ಕಡೆ ಭೂಮಿಯ ಭಯ, ಮತ್ತೊಂದು ಕಡೆ ಬೆಂಕಿಯ ಭಯ. ಈ ಭಯ ಜನರಿಗಂತೂ ಜಾಸ್ತಿ ಆಗ್ತಾನೇ ಹೋಗ್ತಿದೆ. ಆದರೆ ನಾವು ಒಂದು ವೇಳೆ ಪ್ರಕೃತಿಯ ಸೇವೆಯನ್ನು ನಾವು ಮಾಡಿದ್ದೇ ಆದರೆ ಎಂದಿಗೂ ಆ ಪ್ರಕೃತಿ ನಮಗೆ ದುಃಖ ಕೊಡೋಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಸಹಿತ ಹಾಗೆ ಅಲ್ವಾ, ನಾವು ಯಾರದ್ದೇ ಒಂದು ಸೇವೆಯನ್ನು ಮಾಡಿದಾಗ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಪ್ರಾಣಿಗಳು ಸಹಿತ ಹಾಗೇ ಅಲ್ವಾ, ನೀವು ಪ್ರಾಣಿಗಳನ್ನು ಸಾಕಿದಾಗ ಅವು ನಿಮಗೆ ಯಾವತ್ತೂ ದುಃಖ ಕೊಡೋದಿಲ್ಲ. ಆ ರೀತಿಯಲ್ಲಿ ಮನಸ ಸೇವೆಯಿಂದ ಪ್ರಕೃತಿಯನ್ನು ಪಾವನ ಮಾಡುವಂತಹ ವೈಬ್ರೇಷನ್, ಬಾಬನ ವೈಬ್ರೇಷನ್ಸನ್ನು ನೀವು ಕೊಟ್ಟಾಗ ಭಾಳಷ್ಟು ಚಂಚಲ ಪ್ರಕೃತಿಯ ವಿಚಲಿತ ಆಗುವಂಥ ಸಮಯದಲ್ಲಿಯೂ ಸಹ ನಿಮಗೆ ಭಾಳಷ್ಟು ಸಹಯೋಗವನ್ನು ಕೊಡ್ತವೆ. ಭಾಳ ಪ್ರಕೃತಿಯ ವಿಕೋಪಗಳಲ್ಲಿ ನಿಮಗೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಈಗ ಅಮೆರಿಕದಲ್ಲಿ ಯಾವ ರೀತಿಯಲ್ಲಿ ಅಗ್ನಿಯ ಪ್ರಮಾದ ದುರಂತ ಆಯಿತು, ಅದರಲ್ಲಿ ಬಾಬನ ಮನೆಗೆ ಅಂತೂ ಏನೂ ಆಗಿಲ್ಲ. ಆದರೆ ಬಾಬನ ಮನೆಯಲ್ಲಿ ಅನೇಕರಿಗೆ ಸಹಯೋಗ ಕೊಡಲಾಯಿತು, ಅಲ್ಲಿ ಇರೋದಕ್ಕಾಗಿ ವಸತಿ ಕೊಡಲಾಯಿತು. ಆದರೆ ಅದರಲ್ಲಿ 2 ನಿಮಿಷಗಳ ಒಂದು ವಿಡಿಯೋ ಬಂದಿತ್ತು. ಬಹಳ ಹೆಸರುವಾಸಿ ಶ್ರೀಮಂತರು ಇರ್ತಾಯಿದ್ರು. ಅದರಲ್ಲಿ 2-3 ಮನೆಗಳು ಬಹಳ ದೊಡ್ಡದಿತ್ತು. ಅವರಿಗೆ ಅಕ್ಕಪಕ್ಕದವರ ಮನೆಗೆ ಬೆಂಕಿ ಹತ್ತಿತ್ತು, ಆದರೆ ಇವ್ರ ಮನೆಗೆ ಮಾತ್ರ ಆಗಿಲ್ಲ. 3-4 ಜನರ ಹೆಸರು ಭಾಳಷ್ಟು ಪ್ರಸಿದ್ಧಿ ಇದೆ. ಅವರು ಈ ಜನ್ಮದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ. ಅವರು ತಮ್ಮದೆಲ್ಲವನ್ನು ಚಾರಿಟಿಯಲ್ಲಿ ದಾನ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ, ಚಾರಿಟಿ ಟ್ರಸ್ಟ್ಗಳಿಗೆಲ್ಲನೂ ದಾನ ಮಾಡಿದ್ದಾರೆ. ಅದರಿಂದ ಅವರಿಗೆ ಪ್ರಕೃತಿ ಏನೂ ಮಾಡಲಿಲ್ಲ. ಅದರಿಂದ ಯಾರು ಸೇವೆಯನ್ನು ಮಾಡ್ತಾರೆ ಅವರಿಗೆ ಪ್ರಕೃತಿನೂ ಏನೂ ಮಾಡಲ್ಲ. ಒಂದು ವೇಳೆ ಗಾಳಿ ಬಂದರೂ ಸಹಿತ, ಬಿರುಗಾಳಿ, ಅದು ದಿಕ್ಕು ಬದಲಾಯಿಸ್ಕೊಂಡು ಹೋಗಿಬಿಡ್ತದೆ. ಅದರಿಂದ ಮನಸ ಸೇವೆಯಿಂದ ನಮಗೆ ಭಾಳಷ್ಟು ಪ್ರಾಪ್ತಿ ಇದೆ. ವರ್ತಮಾನದಲ್ಲಿನೂ ಆತ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಕೂತ್ಕೊಂಡು ಮೊದಲು ಈ ದೇಹವೆಂಬ ಈ ಪ್ರಕೃತಿಗೆ ಸಕಾಶನ ಕೊಡಬೇಕು. ನೀವು ಡಾಕ್ಟ್ರ್ ಹತ್ರ ಹೋಗಬೇಡ್ರಿ ಅಂತ ಹೇಳ್ತಾ ಇಲ್ಲ. ಅವಶ್ಯಕತೆ ಇದ್ದಾಗ ಹೋಗಿ ಔಷಧಿ ತೊಗೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ರಿ. ದಾದಿಯವರು ಸಹಿತ ಹೋಗ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ. ಆದರೆ ಜಾನಕಿ ದಾದಿಯವರು 104 ವರ್ಷದವರೆಗೂ ಬದುಕಿದ್ರು. ಅಂದರೆ ಹಾಗೆ ನೋಡಿದರೆ ಬಾಲ್ಯದಿಂದಲೂ ಅವರ ಆರೋಗ್ಯ ಬಹಳ ನಾಚೂಕಾಗಿತ್ತು. ಆದರೆ ಯಾವುದರ ಆಧಾರದ ಮೇಲೆ ಅಷ್ಟು ವರ್ಷವೂ ನಡೆದರು? ಬಾಬನ ಸಕಾಶಿಂದ ಅವರು ನಡೆದಿದ್ದು. ಆ ರೀತಿಯಲ್ಲಿ 2 ನಿಮಿಷ ಪ್ರತಿದಿನ ನಿಮ್ಮ ಪ್ರಕೃತಿಗೆ ನೀವು ಸಕಾಶನ ಕೊಡಿ. ಮತ್ತು ಅಂತಿಮದಲ್ಲಿನೂ ಸಹ ಹೇಳಬೇಕು ಅಂದರೆ ಮನಸ ಸೇವೆಯಿಂದ ಬಹಳಷ್ಟು ಸೇವೆಗಳು ಆಗ್ತವೆ. ಬಾಬನ ಜೊತೆಗೆ ವಿದೇಶಿಯವರು ಎಲ್ಲರೂ ಭೇಟಿಯಾಗ್ತಾಯಿದ್ರು. ಓಂ ಶಾಂತಿ ಭವನದಲ್ಲಿ ಬೆಳಗ್ಗೆ ಅಮೃತ ವೇಳೆ 4 ಗಂಟೆವರೆಗೂ ಬಾಬಾ ಆವಾಗ ಮಿಲನ ಮಾಡ್ತಿದ್ರು. ಬೇಗ ಕ್ಯೂ ಎಲ್ಲನೂ ಮುಗಿದೋಗಿತ್ತು. ಬಾಬನಿಗೆ ಹಗಲು ರಾತ್ರಿ ಏನೂ ವ್ಯತ್ಯಾಸವೇ ಇರ್ತಿರಲಿಲ್ಲ. ಆದರೆ ರಥದ ಬಗ್ಗೆನೂ ಸಹ ಸ್ವಲ್ಪ ಗಮನ ಇರ್ತಾಯಿದ್ರು. ಆವಾಗ ಬೇಗ ಮಿಲನ ಎಲ್ಲ ಮುಗಿದೋಗಿತ್ತು. ವಿದೇಶದ ಟೀಚರ್ಸ್ ಎಲ್ಲರನ್ನೂ ಸಹಿತ ಸ್ಟೇಜ್ ಮೇಲೆ ಕರೆಸಿದ್ರು. 60 ಜನ ಇದ್ದರು ಟೀಚರ್ಸು. 80ರ ಆಸುಪಾಸಿನ ಮಾತಿದು. ಬಹಳ ಪ್ರೀತಿಯಿಂದ ದೃಷ್ಟಿಯನ್ನು ಕೊಟ್ಟರು. ಯಾರಿಗಾದ್ರೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಂತ ಹೇಳಿದರು ಬಾಬಾ. ದಾದಿಯಂದಿರು ಸಹ ಕೂತಿದ್ರು. ಬಹಳ ಪ್ರೀತಿಯ ಒಂದು ಸ್ನೇಹ ಮಿಲನ ಆಗಿತ್ತು. ಅದರಲ್ಲಿ ಒಬ್ಬರು ಕೇಳಿದರು, ಅಂತಿಮ ಫ್ಲೈಟ್ ನಾವು ಹಿಡ್ಕೊಂಡು ಭಾರತಕ್ಕೆ ವಾಪಸ್ ತಲುಪ್ತೀವಾ ಅಂತ ಕೇಳಿದರು ಒಬ್ಬರು. ಆಗ ಬಾಬಾ ಬಹಳ ಪ್ರೀತಿಯಿಂದ ದೃಷ್ಟಿ ಕೊಟ್ಟರು, ಮುಗುಳ್ನಕ್ಕರು. ಮತ್ತು ಬಾಬಾ ಹೇಳಿದರು, ಕೆಲವು ಮಕ್ಕಳು
ಅಂತಿಮ ಫ್ಲೈಟನ್ನು ಹಿಡ್ಕೊಂಡು ಸಹಿತ ಬರಬಹುದು ನೀವು. ಆದರೆ ಒಂದು ವಿಚಾರ, ಒಂದು ಕಥೆ ಇದೆ ಶಾಸ್ತ್ರಗಳಲ್ಲಿ. 4 ಕಡೆ ಬಹಳ ಶಾಂತಿಯ ಸಮಯ ಇದ್ದಾಗ ಶ್ವೇತ ವಸ್ತ್ರಧಾರಿಗಳು ಬೆಟ್ಟದಿಂದ ಇಳಿದು ಬಂದು ಭಗವಂತನ ಸಂದೇಶವನ್ನು ಎಲ್ಲರಿಗೂ ಸಹ ಕೊಟ್ಟರು ಮತ್ತು ಶಾಂತಿಯ ಅನುಭೂತಿಯನ್ನು ಮಾಡಿಸಿದ್ರು ಅನ್ನುವಂಥ ಮಾತು ಶಾಸ್ತ್ರಗಳಲ್ಲಿ ಇದೆ. ಇದು ಯಾರ ಮಾತು? ಇದು ನಿಮ್ಮದೇ ಗಾಯನ ಅಲ್ವಾ? ಹಾಗಾದರೆ ಹೃದಯವನ್ನು, ಮನಸ್ಸನ್ನು ಇಷ್ಟು ಸ್ವಚ್ಛ, ಸ್ಥಿರ ಮಾಡಿಟ್ಕೊಳ್ಬೇಕು. ಆಗ ಬಾಬಾ ನಮ್ಮಿಂದ ಅನೇಕ ಆತ್ಮರುಗಳ ಸೇವೆಯನ್ನು ಮಾಡಿಸ್ತಾರೆ. ಅದು ಸಾಕ್ಷಾತ್ಕಾರದ ಮೂಲಕ ಇರಬಹುದು ಅಥವಾ ಅಲ್ಲಿ ಉಪಸ್ಥಿತಿಯಿಂದ ಇರಬಹುದು. ಆದರೆ ತಮ್ಮ ತಮ್ಮ ಸ್ಥಿತಿಯ ಆಧಾರದಿಂದ ಮಾಡಿಸ್ತಾರೆ. ಕೆಲವರು ಒಬ್ಬರು ಪ್ರಶ್ನೆ ಕೇಳಿದರು, ಮನಸ್ಸಿನ ಮುಖಾಂತರನೂ ವೈಬ್ರೇಷನ್ ಮುಖಾಂತರನೂ ಸೇವೆ ಮಾಡ್ಬೋದು, ದೃಷ್ಟಿಯಿಂದ ವೃತ್ತಿಯಿಂದ ಸೇವೆ ಮಾಡಬಹುದು. ಆದರೆ ಸ್ಥಿತಿ ಮತ್ತು ಸಂಸ್ಕಾರದಿಂದಲೂ ಸಹ ಸೇವೆ ಮಾಡಬಹುದು. ಒಂದು ಪ್ರಶ್ನೆ ಏನು ಅಂದರೆ, ಸ್ಥಿತಿಯ ಮೂಲಕ ಸೇವೆ, ಸಂಸ್ಕಾರದ ಮೂಲಕ ಸೇವೆ, ಈ ಇವೆರಡರಲ್ಲಿ ಏನು ವ್ಯತ್ಯಾಸ? ಅದಕ್ಕೆ ಇವತ್ತೇನಾದರೂ ಒಂದು ವಿಶೇಷ ಒಂದು ಕೆಲಸ ಇದೆ ಅಂತ ಇಟ್ಕೊಳ್ಳಿ, ಮಧುಬನಕ್ಕೆ ಬರೋದು ಅಂತ ಇದೆ. ಆವಾಗ ಮನಸ್ಸಿನ ಸ್ಥಿತಿ ಬಹಳ ಶ್ರೇಷ್ಠವಾಗಿ ಇಟ್ಕೊಳ್ತೀರಿ. ಅದರ ವೈಬ್ರೇಷನ್ ಮುಖಾಂತರ ನೀವು ಇನ್ನೊಬ್ಬರಿಗೂ ಸಹಯೋಗ ಕೊಡಬಲ್ರಿ. ಇವಾಗಲೂ ಸಹ ಈ ಹಾಲಿನ ವೈಬ್ರೇಷನ್ ಭಾಳ ಚೆನ್ನಾಗಿದೆ. ಸಾಯಂಕಾಲದ ವೈಬ್ರೇಷನ್ ಅಂತೂ ಇನ್ನೂ ಪವರ್ಫುಲ್ಲಾಗಿ ಭಾಳ ಚೆನ್ನಾಗಿರ್ತದೆ. ನೀವು ಇಲ್ಲಿಂದ ಹೋಗ್ತೀರಿ, ವಾಪಸ್ ಟ್ರೈನಲ್ಲಿ ಕೂತ್ಕೊಳ್ತೀರಿ, ಟ್ರೈನಿನ ವಾತಾವರಣನೇ ಬೇರೆ ಇರ್ತದೆ. ಆವಾಗಿನ ಸ್ಥಿತಿ ಮಧುಬನದ ಸ್ಥಿತಿ ಇದ್ದ ಹಾಗೆ ಇರ್ತದ? ಮಧುಬನದ ವರದಾನದ ಈ ಒಂದು ಸ್ಥಿತಿ ಅದೇ ರೀತಿ ಇರ್ತದ? ಇಲ್ಲ ಅಲ್ವಾ? ಸ್ವಲ್ಪ ಏರುಪೇರಾಗಿ ಬಿಡ್ತದೆ. ಆದರೂ ಸಹ ಮನಸ್ಸಿನಲ್ಲಿ ಏರುಪೇರು ಆಗ್ತಾ ಇರ್ತದೆ. ಇದರಿಂದ ನಿಮ್ಮ ಮನಸ್ಸಿನ ಸ್ಥಿತಿ ಸ್ವಲ್ಪ ಇಳಿಮುಖ ಆಗ್ತದೆ. ಆ ರೀತಿ ಆಗಬೇಕು ಅಂತಲ್ಲ, ಆದರೆ ಆ ರೀತಿ ಆಗುವ ಸಂಭವ ಹೆಚ್ಚಾಗಿರ್ತದೆ. ಆದರೆ ಒಂದು ವೇಳೆ ನೀವು ನಿಮ್ಮಲ್ಲಿ ಸಂಸ್ಕಾರಗಳ ಪರಿವರ್ತನೆಯನ್ನು ತಂದುಕೊಂಡಿದ್ದೇ ಆದರೆ ಬಾಹ್ಯ ಪ್ರಪಂಚದಲ್ಲಿ ಏನೇ ನಡೆದರೂ ಸಹಿತ ತಮ್ಮ ಸಂಸ್ಕಾರ ಕಲ್ಯಾಣದ ಸಂಸ್ಕಾರ ಇತ್ತು ಅಂದರೆ ಆ ಸಮಯದ ದುರ್ಬಲ ವೈಬ್ರೇಷನ್ ಇದ್ರೂ ಸಹ ನಿಮ್ಮ ಒಂದು ವೈಬ್ರೇಷನ್ನಿಂದ ಎಲ್ಲರಿಗೂ ಸಹಯೋಗ ಕೊಡುವಂಥದ್ದು ಇರ್ತದೆ. ಸ್ವಲ್ಪ ಸಮಯದವರೆಗಾದ್ರೂ ನೀವು ನಿಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಕಾರಗಳು ಸದಾ ನಿಮ್ಮ ಜೊತೆಯಲ್ಲೇ ಇರ್ತದೆ. ನಾನೊಂದಿಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಬಡಿದಾದಿ ಪ್ರತಿದಿನ ಮುರಳಿಯ ನಂತರ ಓಂ ಶಾಂತಿ ಭವನದಿಂದ ಕೆಳಗಿಳಿದು ಬಂದು ಅಲ್ಲಿ ಆಂಗನ್ ಅಂತ ಇದೆ, ಅಲ್ಲಿ ಕೂತ್ಕೊಳ್ಳೋರು. ಕೂತ್ಕೊಳ್ಳೋ ಆ ದೃಶ್ಯ ಭಾಳಷ್ಟು ಇರ್ತಿತ್ತು. ದಾದಿಯ ಮುಖದಲ್ಲಿ ಬಹಳ ಒಂದು ಸುಂದರವಾದ ಮುಗುಳ್ನಗೆ ಇರ್ತಿತ್ತು. ನೋಡಿದರೆ ಒಬ್ಬರು ಏಂಜಲ್ ಕೂತಿದ್ದಾರೆ ಅಂತ ಅನ್ನಿಸ್ತಿತ್ತು, ಫರಿಷ್ಠಾ ಇದ್ದ ಹಾಗೆ. ಯಾರಾದರೂ ದಾದಿಯನ್ನು ಹಲೋ ಅಂತನೋ ಇಲ್ಲ ಗುಡ್ ಮಾರ್ನಿಂಗ್ ಅಂತನೋ ಹೇಳಲಿಕ್ಕೆ ಬರ್ತಾಯಿದ್ರು. ಅದೇ ಒಂದು ಸ್ನೇಹ ತುಂಬಿದಂತಹ ದೃಷ್ಟಿಯನ್ನು ದಾದಿ ಕೊಡ್ತಾಯಿದ್ರು. ಅವರು ಆನಂತರ ಅಲ್ಲೇ ಡಿಪಾರ್ಟ್ಮೆಂಟ್ನವರು ಒಬ್ಬರು ಇಬ್ಬರು ಬಂದು ಚಿಕ್ಕದಾಗಿ ಏನಾದರೂ ಪ್ರಶ್ನೆ ಕೇಳೋರಿದ್ದರೆ ಕ್ಲಿಯರ್ ಮಾಡ್ಕೊಳ್ಳೋದಿದ್ರೆ ಬರ್ತಾಯಿದ್ರು. ಆ ಸಮಯದಲ್ಲಿನೂ ಸಹ ಆ ಸಮಯದಲ್ಲಿ ನೀರಿನ ವ್ಯವಸ್ಥೆ ಅಷ್ಟೊಂದು ಇರ್ತಾ ಇರಲಿಲ್ಲ. ಈಗಂತೂ ಎಲ್ಲವೂ ಬೇಹದ್ದಾಗಿದೆ, ನೀರಂತೂ ಬೇಹದ್ದಾಗಿ ಎಲ್ಲರಿಗೂ ಸಿಗ್ತಾ ಇದೆ. ಆದರೆ ಪಾಂಡವಭವನದ ದಿನಗಳಲ್ಲಿ ನೀರಿನ ಸಮಸ್ಯೆ ಬಹಳಷ್ಟು ಆಗ್ತಾಯಿತ್ತು. ಇಷ್ಟೆಲ್ಲ ವ್ಯವಸ್ಥೆ ಆಗ್ತಿರಲಿಲ್ಲ. ಆಗ ನೀರಿನವ್ರು ಬರ್ತಾಯಿದ್ರು.
ಎಷ್ಟು ದಿನ ಇನ್ನೂ ನೀರನ್ನು ಅಡ್ಜಸ್ಟ್ ಮಾಡಲಿಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ತಾಯಿದ್ರು. ಅದಕ್ಕೆ ದಾದಿ ಕೇಳ್ತಾಯಿದ್ರು, ಹಂಗಾದರೆ ಪ್ರೋಗ್ರಾಮ್ ಚೇಂಜ್ ಮಾಡೋಣ ಅಂತ ಹೇಳಿ. ಆದರೆ ಅವ್ರು ಹೇಳ್ತಿದ್ರು, ಇಲ್ಲ ಚೇಂಜ್ ಮಾಡೋ ವಿಷಯ ಅಲ್ಲ, ಆದರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ರು. ಆದರೆ ದಾದಿಯವರ ಆ ಸಮಯದ ಒಂದು ವೈಬ್ರೇಷನ್ಸ್, ಶಾಂತಿಯ, ಪ್ರೀತಿಯ, ಸೇವೆಯ ವೈಬ್ರೇಷನ್ಸ್ ದಾದಿಯವರಿಂದ ಬರ್ತಿತ್ತು. ಅವರ ಒಂದು ಸ್ಥಿತಿ ವಿಚಾರ ಅಷ್ಟೇ ಅಲ್ಲ, ಆದರೆ ಅವರ ಆತ್ಮನನ್ನು ಬಾಬಾ ಎಷ್ಟು ಸತೋಪ್ರಧಾನ ಮಾಡಿಬಿಟ್ಟಿದ್ರು ಅಂತಂದರೆ, ಆ ಸತೋಪ್ರಧಾನದ ವೈಬ್ರೇಷನ್ನ ಸಂಸ್ಕಾರ ಹರಡುತ್ತಾ ಇತ್ತು. ಮನಬುದ್ಧಿಗಳನ್ನು ಎಲ್ಲ ವ್ಯವಸ್ಥೆ ಮಾಡೋದರಲ್ಲಿ ತೊಡಗಲೇಬೇಕಾಗಿತ್ತು. ಆದರೆ ಅವರ ಸಂಸ್ಕಾರ ಸಂಪೂರ್ಣ ಸತೋಪ್ರಧಾನವಾಗಿರ್ತಿತ್ತು. ಅದರ ಕಾರಣ ವೈಬ್ರೇಷನ್ಸ್ ಬಹಳಷ್ಟು ಸತೋಪ್ರಧಾನವಾಗಿರ್ತಿತ್ತು. ಬಾಬನಿಗೆ ನಾವು ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡ್ತೇವೆ. ಇದರಿಂದ ನಮ್ಮ ಬುದ್ಧಿಯನ್ನು, ಸಂಸ್ಕಾರವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾರೆ. ಇದರಿಂದ ಪ್ರತಿಯೊಂದು ಕಾರ್ಯವೂ ಸಹ ಬಹಳ ಸಹಜ ಆಗ್ತದೆ. ಯಾವ ಸಮಯದಲ್ಲಿ ಬೇಕಾದರೂ ಮನಸಾ ಸೇವೆಯೂ ಸಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸಕಾಶ್ ಅನೇಕ ಆತ್ಮರುಗಳವರೆಗೂ ಸಹ ತಲುಪಲಿಕ್ಕೆ ಸಾಧ್ಯ ಇದೆ. ರಜೋಪ್ರಧಾನ ಸನ್ಯಾಸಿಗಳು ದ್ವಾಪರದಲ್ಲಿ ಇರ್ತಿದ್ರು, ಅವರು ತಮ್ಮ ಒಂದು ವೈಬ್ರೇಷನ್ನಿಂದ ದೂರ ಕಾಡಿನಲ್ಲಿದ್ರೂ ಸಹಿತ ಊರಿನಲ್ಲಿರುವಂಥ ಜನ ಹೋಗಿ ಅವರ ಸೇವೆಯನ್ನು ಮಾಡ್ತಾಯಿದ್ರು ಅಂತ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ. ಅದರಿಂದ ಈಗ ನಾವೆಲ್ಲರೂ ಸಹಿತ ಪುನಃ ಆ ಸತೋಪ್ರಧಾನ ಸ್ಥಿತಿ, ಬಾಬನ ಜೊತೆಗಿನ ಯೋಗ ಸಂಬಂಧ, ಇದರಿಂದ ನಾವು ಇಡೀ ವಿಶ್ವದ ಪರಿವರ್ತನೆಯನ್ನು ಮಾಡಬಹುದು. ಈ ಕಾರ್ಯದಲ್ಲಿ ನಾವು ಬಾಬನಿಗೆ ಸಂಪೂರ್ಣ ಸಹಯೋಗಿ ಆಗ್ಬೋದು. ವಿಶ್ವ ಕಲ್ಯಾಣಕಾರಿ ಅಂತೂ ನಾವು ಇದ್ದೇವೆ, ಹಿಂದೆನೂ ಇದ್ವಿ, ಇನ್ನು ಮುಂದೆನೂ ಸಹ ಇದೇ ರೀತಿ ಬಾಬನಿಗೆ ಸಹಯೋಗಿಯಾಗಿ ಇರೋಣ.